ನಮಸ್ಕಾರ. ಇವತ್ತು ನಾವು ಮಿಷನ್ ವಾಕ್ ಹಾಸ್ಪಿಟಲ್ ಮತ್ತೆ ರಿಹ್ಯಾಬ್ ಸೆಂಟರ್ಗೆ ಬಂದಿದ್ದೀನಿ. HLC ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾವು ಡಾಕ್ಟರ್ ಅದ್ವೈತ್ ಕುಲಕರ್ಣಿ, ನ್ಯೂರೋ ಫಿಸಿಷಿಯನ್ ಪ್ರಾಕ್ಟೀಸಿಂಗ್ ಇನ್ HSR ಲೇಔಟ್. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ರಿಹ್ಯಾಬಿಲಿಟೇಷನ್ ಭಾಳ ಮುಖ್ಯ. ಮೆಡಿಸಿನ್ಸ್ ಕೊಟ್ಟರೆ, ಸರ್ಜರಿ ಮಾಡಿದರೆ ಪೂರ್ತಿ ಕ್ಯೂರ್ ಆಗುತ್ತೆ ಆ ಥರ ಹೇಳೋಕ್ಕಾಗಲ್ಲ. ನಾವು ನ್ಯೂರೋಲಾಜಿಕಲ್ ಕಂಡೀಷನ್ಸ್, ಪ್ಯಾರಾಲಿಸಿಸ್ ಇರಲಿ, ನರ ವೀಕ್ನೆಸ್ ಇರಲಿ, GBS ಅಂತ ಕಾಯಿಲೆ ನೀವು ಕೇಳಿದ್ದೀರಾ, ಪುನಾದಲ್ಲಿ ಬಂದಿದೆ. ಆಮೇಲೆ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಇರಲಿ, ಬೇರೆ ಬೇರೆ ಬ್ಯಾಕ್ ಪೇನ್ ಇರಲಿ, ನೆಕ್ ಪೇನ್ ಇರಲಿ, ಬೇರೆ ಬೇರೆ ನ್ಯೂರೋಲಾಜಿಕಲ್ ಕಾಯಿಲೆಗೆ ಥೆರಪಿ ಇಸ್ ದ ಕಾರ್ನರ್ ಸ್ಟೋನ್. ಥೆರಪಿ ತುಂಬ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಮಾತ್ರ ಮೆಡಿಸಿನ್ಸ್ ತಗೊಂಡ್ರೆ, ಮಾತ್ರ ಸರ್ಜರಿ ಮಾಡಿದರೆ ತುಂಬ ಪೇಷಂಟ್ಸ್ ಕ್ಯೂರ್ ಆಗಲ್ಲ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್. ನೀವು ನ್ಯೂರೋ ರಿಹ್ಯಾಬಿಲಿಟೇಷನ್ ಮಾಡಲೇಬೇಕು. ಅದಕ್ಕೆ ಡಾಕ್ಟರ್ ರವಿ ಇದ್ದಾರೆ. ಅವರು ಆಲ್ರೆಡಿ 5-6 ಸೆಂಟರ್ಸ್ ಇದ್ದಾರೆ ಆಲ್ ಓವರ್ ಇಂಡಿಯಾ. ಅವರು ಇಲ್ಲಿ ಶುರು ಮಾಡಿದ್ದಾರೆ. HLCದಲ್ಲಿ ಆಯುರ್ವೇದನ ಇದೆ. ಆಯುರ್ವೇದ ಜೊತೆಗೆ ಫಿಸಿಯೋಥೆರಪಿ, ನ್ಯೂರೋ ರಿಹ್ಯಾಬಿಲಿಟೇಷನ್, ಆರ್ಥೋಪೆಡಿಕ್ ರಿಹ್ಯಾಬಿಲಿಟೇಷನ್ ಎಲ್ಲ ಇದೆ. ಅದಕ್ಕೆ ಪೇಷಂಟ್ಗೆ ಒಂದು ನೇಚರಲ್ಲಿ ಚೆನ್ನಾಗಿ, ಇಲ್ಲಿ ಗಾಳಿ ಇದೆ, ನೇಚರ್ ಇದೆ, ಇಲ್ಲಿ ಪ್ಯಾಕೇಜಸ್ ಇದೆ. ನಾರ್ಮಲಿ ಯಾವುದು ನ್ಯೂರೋಲಾಜಿಕಲ್ ಕಾಯಿಲೆ ಇರಲಿ, ಯಾವ್ದು ಪೇಷಂಟ್ಸ್ಗೆ ನಡೆಯೋಕ್ಕಾಗಲ್ಲ, ಪ್ಯಾರಾಲಿಸಿಸಿಂದ, ಸ್ಪೈನಲ್ ಕಾರ್ಡ್ ಇಂಜುರೀಸಿಂದ, ಆ ಪೇಷಂಟ್ಸ್ ಇಲ್ಲಿ ಬಂದು ನೋಡ್ಬೋದು. ಇಲ್ಲಿ ಫಿಸಿಯೋಥೆರಪಿ, ನ್ಯೂರೋ ರಿಹ್ಯಾಬ್ ಸೆಂಟರ್ ಇದೆ. ಒಂದು ಪೇಷಂಟ್ಗೆ ತುಂಬ ನೀ ಪೇನ್ಸ್ ಇರುತ್ತೆ, ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಡಿಸ್ಕ್ ಬಲ್ಜಸ್ ಇರುತ್ತೆ, ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಹೇಳ್ತೀವಿ, ಮತ್ತು ಲಂಬೋಸ್ಯಾಕ್ರಲ್ ಪೇನ್ ಹೇಳ್ತೀವಿ, ಲೋ ಬ್ಯಾಕ್ ಪೇನ್ ಹೇಳ್ತೀವಿ. ಆ ಪೇಷಂಟ್ಗೆ ಒಂದು ಜನಗೆ ಸರ್ಜರಿ ಹೇಳ್ಕೊಡ್ತಾರೆ. ಬಟ್ ಎಲ್ಲರಿಗೆ ಸರ್ಜರಿ ಮಾಡೋಕ್ಕೆ ಇಷ್ಟ ಇರಲ್ಲ. ಪೇಷಂಟ್ ಏಜ್ ಇದೆ 70 ಇಯರ್ಸ್, 80 ಇಯರ್ಸ್, ಸರ್ಜರಿ ಇಷ್ಟ ಇಲ್ಲ ಅಂದರೆ ನಾವು ಫಿಸಿಯೋಥೆರಪಿ, ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಟ್ರೈ ಮಾಡ್ಬೋದು, ನ್ಯಾಚುರಲ್ ಪಂಚಕರ್ಮ ಟ್ರೈ ಮಾಡ್ಬೋದು. ಅದಕ್ಕೆ ಇಲ್ಲಿ ಚೆನ್ನಾಗಿ ಫ್ಯಾಸಿಲಿಟೀಸ್ ಇದೆ. ಆಮೇಲೆ ಆ್ಯಸ್ ಅ ನ್ಯೂರೋಲಾಜಿಸ್ಟ್ ನಾವು ಹೇಳ್ತೀನಿ ಕಿ ಜಸ್ಟ್ ಮೆಡಿಸಿನ್ಸ್ ಅಥವಾ ಸರ್ಜರಿ ಫೈನಲ್ ಟ್ರೀಟ್ಮೆಂಟ್ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ನ್ಯೂರೋ ರಿಹ್ಯಾಬಿಲಿಟೇಷನ್, ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾಯಿಲೆ ಯಾವ ರೀತಿ ಕಾಯಿಲೆ, ಅದೇ ನರ ಕಾಯಿಲೆ ನೀವು ನೋಡಿದರೆ ಬಹಳ ಇಂಪಾರ್ಟೆಂಟ್. ನರ ಕಾಯಿಲೆ ಅಂದರೆ ಇಟ್ ಈಸ್ ಲಕ್ವಾ ಅಂದರೆ ಸ್ಟ್ರೋಕ್. ನಾವು ಸ್ಟ್ರೋಕ್ ಹೇಳಿದರೆ ಜನಗಳು ಹಾರ್ಟ್ ಅಟ್ಯಾಕ್ ಅನ್ಸುತ್ತೆ, ಅಲ್ಲ. ಬ್ರೈನ್ ಸ್ಟ್ರೋಕ್ ಅಂದರೆ ಯಾವುದು ಸಡನ್ಲಿ ನ್ಯೂರೋಲಾಜಿಕಲ್ ಕಾಯಿಲೆ ಬಂದರೆ ಫಾಸ್ಟ್ ಅಂತ ಹೇಳ್ತೀವಿ, FAST. ಫಾಸ್ಟ್ ಅಂದರೆ ಫೇಶಿಯಲ್ ಗ್ರೂಪ್. ನಾವು ಫೇಸ್ ಗ್ರೂಪ್ ಆದರೆ, A ಅಂದರೆ ಆರ್ಮ್ ಡ್ರಿಫ್ಟ್, ಒಂದು ಕಡೆ ವೀಕ್ನೆಸ್ ಆದರೆ ಹಿಡ್ಕೊಳ್ಳೋಕ್ಕಾಗಲ್ಲ, ಏನಾದರೂ ಮೇಲೆ ಮಾಡೋಕ್ಕಾಗಲ್ಲ ಕೈ. ಆಮೇಲೆ ಸ್ಲರ್ ಸ್ಪೀಚ್, ಮಾತಾಡೋಕ್ಕೆ ಕಷ್ಟ ಇದ್ದರೆ, ಸಡನ್ನಾಗಿ ನಡೆಯೋಕ್ಕೆ ಕಷ್ಟ ಇದ್ದರೆ, ಬಹಳ ಇಂಪಾರ್ಟೆಂಟ್. ಯಾವುದು ನ್ಯೂರೋಲಾಜಿಕಲ್ ಸಿಂಟಮ್ಸ್ ಸಡನ್ಲಿ ಬಂದರೆ, ಅಂದರೆ ಅದು ನಡೆಯೋಕ್ಕೆ ಕಷ್ಟ ಇರಲಿ, ದೃಷ್ಟಿ ಕಷ್ಟ ಇರಲಿ, ಕಣ್ ಕಾಣಲ್ಲ, ಚಕ್ರ ಬಂದರೆ, ಫಿಟ್ಸ್ ಬಂದರೆ, ಬ್ಯಾಲೆನ್ಸ್ ತಪ್ಪಿದರೆ, ಬಾಯಿ ಕ್ರಾಸ್ ಆದರೆ, ಅದು ಸ್ಟ್ರೋಕ್ ಇರ್ಬೋದು. ಆ ಥರ ಸ್ಟ್ರೋಕ್ ಸಿಂಟಮ್ ಇದ್ದರೆ ನೀವು ವಿದಿನ್ ಫ್ಯೂ ಅವರ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ಸ್ಟ್ರೋಕ್ ಇಕ್ವಿಪ್ ಹಾಸ್ಪಿಟಲ್ಗೆ ಹೋಗಬೇಕು. ನೀವು ಅಲ್ಲಿ ಹೋಗಿಲ್ಲ ಅಂದರೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಬ್ರೈನ್ ಕ್ಲಾಟಲ್ಲಿ ಬ್ರೈನ್ ಬ್ಲಡ್ ಸಪ್ಲೈ ಕಡಿಮೆ ಆದಮೇಲೆ ವಿದಿನ್ 7 ಮಿನಿಟ್ಸ್ ಬ್ರೈನ್ ಸೆಲ್ಸ್ ಸ್ಟಾರ್ಟ್ ಡೈಯಿಂಗ್. ಬ್ರೈನ್ ಈಸ್ ವೆರಿ ಸೆನ್ಸಿಟಿವ್. ಸೊ ಅದು ಡೈ ಆಗಬಾರ್ದು. ಬ್ರೈನ್ ಸೆಲ್ಸ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಜಲ್ದಿ ಸ್ಟ್ರೋಕ್ ಇಕ್ವಿಪ್ ಹಾಸ್ಪಿಟಲ್ ಹೋದರೆ ನಾವು ಕ್ಲಾಟ್ ಬರ್ಸ್ಟಿಂಗ್ ಇಂಜೆಕ್ಷನ್ ಕೊಡ್ಬೋದು. ಈ ಇಂಜೆಕ್ಷನ್ ನಿಮಾನ್ಸ್ ಅಲ್ಲಿನ ಕೊಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್, ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿನ ಕೊಡ್ತಾರೆ, ವಿಕ್ಟೋರಿಯಾ ಥರ, ನಿಮಾನ್ಸ್ ಥರ, ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಇದೆ. ಅದಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೆಕಗ್ನೈಸ್ ದಿ ಸಿಂಟಮ್ಸ್ ಆಫ್ ಸ್ಟ್ರೋಕ್ ಆ್ಯಂಡ್ ರೀಚ್ ದ ಸ್ಟ್ರೋಕ್ ಹಾಸ್ಪಿಟಲ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಅದಕ್ಕೆ ನಾವು ಹೇಳ್ತೀವಿ ಟೈಮ್ ಈಸ್ ಬ್ರೈನ್, ಟೈಮ್ ಈಸ್ ಈಕ್ವಲ್ ಟು ಬ್ರೈನ್. ಯಾಕಂದರೆ ವಿದಿನ್ 7 ಮಿನಿಟ್ಸ್ ದ ಬ್ರೈನ್ ಸೆಲ್ ಸ್ಟಾರ್ಟ್ ಡೈ. ಡಾಕ್ಟರ್ ಅದ್ವೈತ್ ಕುಲಕರ್ಣಿ.